ವೇದಿಕೆ ಮೇಲಿರುವಂತ ನಮ್ಮ ರಾಜ್ಯದ ಹಿರಿಯ ನಾಯಕರು, ಉಪಮುಖ್ಯಮಂತ್ರಿಗಳಂತ ಡಾಕ್ಟರ್ ಪರಮೇಶ್ವರ್ ಅವರೇ, ನನ್ನ ಸಹೋದ್ಯೋಗಿಗಳಂತ ಈಶ್ವರ್ ಖಂಡ್ರೆ ಅವರೇ, ಸಾಗರ್ ಖಂಡ್ರೆ ಅವರೇ, ರಹೀಂ ಖಾನ್ ರವರೇ, ಮಾಜಿ ಸಚಿವರಾದಂಥ ರಾಜಶೇಖರ್ ಪಾಟೀಲ್ ರವರೇ, ಚಂದ್ರಶೇಖರ್ ಪಾಟೀಲ್ ರವರೇ, ಭೀಮರಾವ್ ಪಾಟೀಲ್ ರವರೇ, ಅರವಿಂದ್ ಅರಳಿ ಅವರೇ, ಪುಂಡ್ಲಿಕ್ ರಾಯರೇ, ಬಸನಗೌಡ ಬಾದಳ್ಳಿ ಅವರೇ, ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಜಾಬ್ ಶೆಟ್ಟಿಯವರೇ, ವಿಜಯ್ ಸಿಂಗ್ ಅವರೇ, ಎಲ್ಲ ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷಗಳೇ, ಯೂತ್ ಕಾಂಗ್ರೆಸ್ಸಿನ ಅಧ್ಯಕ್ಷಗಳೇ, ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷಗಳೇ, ವಿದ್ಯಾರ್ಥಿ ಘಟಕದ ಅಧ್ಯಕ್ಷರೇ ಮತ್ತು ಎಲ್ಲ ಸಂಘ ಸಂಸ್ಥೆ, ಎಲ್ಲ ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳೇ, ಕಾರ್ಯಕರ್ತರೇ, ಸ್ನೇಹಿತರೆ, ಇದನ್ನು ನನ್ನ ಬದುಕಿನಲ್ಲಿ ಸ್ವಲ್ಪ ಕೂತ್ಕೊಳ್ಳ ಮರಿ, ನನ್ನ ಬದುಕಿನಲ್ಲಿ ಶಾಶ್ವತವಾಗಿ ನೆನಪಿಡುವಂತ ಒಂದು ದಿನ. ಡಾಕ್ಟರ್ ಪರಮೇಶ್ವರ್ ಹೇಳ್ದಂಗೆ ನಾನು 6 ವರ್ಷಗಳ ಕಾಲ 6 ವರ್ಷ 3 ತಿಂಗಳು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ನನಗೆ ಅವಕಾಶವನ್ನು ಮಾಡಿಕೊಟ್ರು. ಅದಾದ ಮೇಲೆ ಎಂಥ ಪರಿಸ್ಥಿತಿಯಲ್ಲಿ ನನ್ನನ್ನು ಆಯ್ಕೆ ಮಾಡಿದ್ರು ಅಂದ್ರೆ, ಆಗ್ತಾನೆ ಜೈಲಿಂದ ಬಂದಿದ್ದೆ, ಗುಂಡ್ರಾಯರು ರಾಜೀನಾಮೆ ಕೊಟ್ಟಿದ್ರು, ಬೈ ಎಲೆಕ್ಷನ್ ಅಲ್ಲಿ ಸೋತಿದ್ದು, ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕೂಡ ಅವರು ಕೂಡ ನಾನು ಮಾರಲ್ ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಂಡು ನಾನು ರಾಜೀನಾಮೆ ಕೊಡ್ತೀನಿ ಅಂತೇಳಿ ಅವರು ಕೂಡ ರಾಜೀನಾಮೆಯನ್ನು ಕೊಟ್ಟಿದ್ರು. ಆಗ ಕೋವಿಡ್ ಕೂಡ ಬಂತು, ಒಬ್ರು ಮಾತಾಡ್ತಿರ್ಲಿಲ್ಲ, ಪೇಪರ್ ಹಾಕೋನು ಕೂಡ ರೂಮ್ ಕೆಳಗಡೆ ಪೇಪರ್ ಹಾಕ್ತಿದ್ರು, ಇನ್ನೊಬ್ರು ಮನೆಗೆ ಹೋಗ್ತಿರ್ಲಿಲ್ಲ, ಬೇಕಾದಷ್ಟು ಹೆಣಗಳು ರಾಶಿ 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 ಬೀಳ್ತಾ ಇದ್ದು, ಭೀಕರವಾದಂತ ದೊಡ್ಡ ಸಂದರ್ಭದಲ್ಲಿ ನನ್ನನ್ನ ಅಧ್ಯಕ್ಷರಾಗಿ ಮಾಡಿದ್ರು. ಅಧಿಕಾರ ತೆಗೆದುಕೊಳ್ಳಕ್ಕಾಗ್ಲಿಲ್ಲ, ನಿಮ್ಮನ್ನೆಲ್ಲ ಕರೆಸಿ. ಆಗ ಒಂದು ಉಪಾಯ ಹುಡುಕಿ ನಾನು ಒಂದು ಪ್ರತಿಜ್ಞಾ ಕಾರ್ಯಕ್ರಮ ಅಂತೇಳಿ ಜೂಮ್ ಮುಖಾಂತರ ಸುಮಾರು 11,000 ಪಂಚಾಯತಿಗಳಲ್ಲಿ ಮತ್ತು ವಿವಿಧ ಕಡೆ ನೀವೆಲ್ಲ ಸೇರಿ ನಿಮ್ಮ ಊರಲ್ಲೇ ಸೇರಿ ಬರೀ ನಾನು ಭಾರತ್ ಜೋಡೋ ಭವನದಲ್ಲಿ ಮಾತ್ರ ಆ ಒಂದು ಪ್ರತಿಜ್ಞೆಯನ್ನು ತೆಗೆದುಕೊಂಡು ನಿಮ್ಮೆಲ್ಲರಿಗೂ ಕೂಡ ವೀಕ್ಷಣೆ ಮಾಡೋಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟೆ. ಅಲ್ಲಿಂದ ಇಲ್ಲಿವರೆಗೂ ಕೂಡ ನಮ್ಮ ಪಯಣ ಒಳ್ಳೊಳ್ಳೆ ಅನೇಕ ಘಟನೆಗಳನ್ನ ಸಾಕ್ಷಿಗುಡ್ಡೆಯಾಗಿ ಇವತ್ತು ನಿಂತಿದೆ. ಎಲ್ಲ ಚುನಾವಣೆಗಳು ಕೂಡ ಎದುರಿಸಿದ್ದೇವೆ, ಸ್ಥಳೀಯ ಸಂಸ್ಥೆ ಚುನಾವಣೆಯನ್ನು ಎದುರಿಸಿದ್ದೇವೆ, ವಿಧಾನಸಭಾ ಚುನಾವಣೆಯನ್ನು ಎದುರಿಸಿದ್ದೇವೆ. ಈ ರಾಜ್ಯದಲ್ಲಿ ಡಬಲ್ ಇಂಜಿನ್ ಸರ್ಕಾರ ಈ ರಾಷ್ಟ್ರದಲ್ಲಿತ್ತು. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ, ಬಲಿಷ್ಠವಾದ ಬಿಜೆಪಿ ಸರ್ಕಾರ, ಕರ್ನಾಟಕ ರಾಜ್ಯದಲ್ಲಿ ನಮ್ಮನ್ನೆಲ್ಲ ನಮ್ಮ ಪಕ್ಷದ ಕೆಲವರು 17 ಜನರನ್ನ ಕರ್ಕೊಂಡು ಒಂದು ಅವ್ರದೇ ಆದಂಥ ಸರ್ಕಾರವನ್ನ ಮಾಡಿ ನಮ್ಮ ಕಾರ್ಯಕರ್ತರು ನಿಮ್ಮನ್ನೆಲ್ಲ ಶಕ್ತಿಯನ್ನ ಕುಂದಿಸಿದ್ರು. ಅಂತ ಸಂದರ್ಭದಲ್ಲಿ ಈಶ್ವರ್ ಖಂಡ್ರೆ ಅವರು ಕಾರ್ಯಾಧ್ಯಕ್ಷರಾಗಿ ಕೆಲಸವನ್ನ ನನ್ನ ಜೊತೆ ಮಾಡಿದ್ರು. ನಾವೆಲ್ಲ ಸೇರಿ ಒಟ್ಟಿಗೆ ದುಡಿದು ಈ ರಾಜ್ಯಕ್ಕೆ 136 ಸೀಟನ್ನ ತೆಗೆದುಕೊಂಡು ಬಂದು, ಆದರೆ ನಿಮ್ಮ ಜಿಲ್ಲೆಯಲ್ಲಿ ಕನಿಷ್ಠ 5 ಸೀಟ್ ಬರ್ತದೆ ಅಂತೇಳಿ ನಾನು ನಿರೀಕ್ಷೆಯಲ್ಲಿದ್ದೆ. 5 ಸೀಟ್ ಬರಲಿಲ್ಲ, ಕೇವಲ 2 ಸೀಟ್ ಮಾತ್ರ ಬಂತು. ಆದರೆ ಮುಂದಕ್ಕೆ ನಾನು ನಮ್ಮ ಜಿಲ್ಲಾ ಸಚಿವರು ಕೇಳಿದೆ, ಇಲ್ಲ ತಪ್ಪಾಗಿದೆ, ಮುಂದಕ್ಕೆ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡೋಗಿ ಆ 5 ಅಲ್ಲ 6 ಸೀಟನ್ನು ಕೊಡಿಸುವಂತ ಕೆಲಸವನ್ನ ಮಾಡ್ತೇವೆ ಅಂತೇಳಿ ನನಗೆ ಈಗಾಗಲೇ ಮಾತನ್ನು ಕೂಡ ಈಗ ಕೊಟ್ಟಿದ್ದಾರೆ. ಪಕ್ಷ ಅಧಿಕಾರಕ್ಕೆ ಬಂದ್ರೆ ಮಾತ್ರ ನಾವೇನ್ ಮಾತಾಡಿದ್ದೇವೆ ಆ ಮಾತನ್ನ ನಡೆಸಿಕೊಳ್ಳಲಿಕ್ಕೆ ಸಾಧ್ಯ. ಇವತ್ತು ಪರಮೇಶ್ವರ್ ಅವರ ಮುಖಂಡತ್ವದಲ್ಲಿ ಪ್ರಣಾಳಿಕೆ ಸಮಿತಿ ಮಾಡಿದ್ರು, 5 ಗ್ಯಾರಂಟಿಗಳನ್ನ ಕೊಟ್ಟು
ಬಿಜೆಪಿಯವರು ನಗ್ತಾ ಇದ್ರು. ಪ್ರಧಾನಮಂತ್ರಿಗಳು ಸಾಧ್ಯನಾ ಇದು ಅಂತೇಳಿ ಅವರು ಕೂಡ ಗೇಲಿ ಮಾಡ್ತಾ ಇದ್ರು. ಆದರೆ ನಾವು ಇದು ಸಾಧ್ಯನೇ ಇಲ್ಲ ಅನ್ನೋದನ್ನ ನಾವು ಪ್ರತಿದಿನ ನಮ್ಮ ಅಧಿಕಾರ ತೆಗೆದುಕೊಂಡಂತ ಮೊದಲನೇ ದಿನನೇ 5 ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತರುವಂತ ತೀರ್ಮಾನವನ್ನು ಮಾಡಿ ಇವತ್ತು ಅನುಷ್ಠಾನಕ್ಕೆ ತಂದಿದ್ದೇವೆ. 53ರಿಂದ 54 ಸಾವಿರ ಕೋಟಿ ರೂಪಾಯಿ ಹಣ ಖರ್ಚಾಗ್ತಾ ಇದೆ. ನಮ್ಮ ಗ್ಯಾರಂಟಿಗಳನ್ನು ನೋಡಿ ಕೇಂದ್ರ ಸರ್ಕಾರ, ಬೇರೆ ಬೇರೆ ಬಿಜೆಪಿ ರಾಜ್ಯ ಇರೋಂಥ ಆಡಳಿತದಲ್ಲಿರೋಂಥ ಪಕ್ಷಗಳು ಅವರೆಲ್ಲ ಸೇರಿ ನಮ್ಮ ಮಾದರಿ ಗ್ಯಾರಂಟಿಗಳನ್ನ, ಅದಕ್ಕೆ ಬೇರೆ ಬೇರೆ ಹೆಸರನ್ನ ಕೊಟ್ಟು ಇವತ್ತು ಇಡೀ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಏನು ಪಕ್ಷ ಅನುಷ್ಠಾನಕ್ಕೆ ತಂದೋ ಇಡೀ ದೇಶಕ್ಕೆ ನಮ್ಮ ಗ್ಯಾರಂಟಿ ಮಾದರಿ ಆಗಿದೆ. ಅನೇಕ ವಿಶ್ವಸಂಸ್ಥೆಗಳು ಇವತ್ತು ಅದನ್ನೆಲ್ಲ ಮೆಚ್ಚುತ್ತಾ ಇದ್ದಾರೆ. ಇದರ ಫಲ ಯಾರು ಸಿಗ್ಬೇಕು? ನಿಮ್ಗೆ ಸಿಗ್ಬೇಕು. ನೀವು ಅಧಿಕಾರಕ್ಕೆ ತಂದ್ರಿ. ನೀವು ಅಧಿಕಾರಕ್ಕೆ ತಂದದ್ಕೆ ಪ್ರತಿಯೊಂದು ಹೆಣ್ಣು ಮಗಳು ಕುಟುಂಬಕ್ಕೂ ಕೂಡ 2,000 ರೂಪಾಯಿಗೆ ಹೋಗ್ತಾ ಇದೆ. ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಮನೆ ಕೂಡ ವಿದ್ಯುತ್ ಶಕ್ತಿಗೆ 200 ಯೂನಿಟ್ ವರೆಗೂ ನಾವು ಉಚಿತವಾಗಿ ಕರೆಂಟ್ ಕೊಡ್ತಾ ಇದ್ದೇವೆ. 10 kg ಅನ್ನಭಾಗ್ಯ ಕೊಡ್ತಾ ಇದ್ದೇವೆ. ವಿದ್ಯಾರ್ಥಿಗಳಿಗೆ ಯುವ ನಿಧಿಯನ್ನ ಕೊಡ್ತಾ ಇದ್ದೇವೆ. ಇದು ಬಿಜೆಪಿಯ ಯಾವ್ದಾರು ಕಾಲದಲ್ಲಿ ಇಂಥ ಕಾರ್ಯಕ್ರಮನ ಕೊಡಕ್ ಆಯ್ತಿತ್ತ? ಹಿಂದೆ ಮೋದಿರವರು ಅಧಿಕಾರಕ್ಕೆ ಬರಕ್ಕಿನ ಮುಂಚಿತವಾಗಿ ಅಚ್ಚೇ ದಿನ ತರ್ತೀವಿ ಅಂತ ಹೇಳಿದ್ರು. ನಿಜನಾ? ಎಲ್ಲರ ಅಕೌಂಟ್ಗೂ ಕೂಡ ವಾಪಸ್ ಓಪನ್ ಮಾಡಿಸಿದ್ರು. ಜನ್ಧನ್ ಅಕೌಂಟ್ ಅಂತೇಳಿ 15 ಲಕ್ಷ ರೂಪಾಯಿ ಎಲ್ಲರ ಅಕೌಂಟ್ಗೆ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ರು ಇಲ್ಲೋ? ಏನಾರು ಅನುಷ್ಠಾನಕ್ಕೆ ಬಂದು 15 ಲಕ್ಷ ರೂಪಾಯಿ ನಿಮ್ಮ ಅಕೌಂಟ್ಗೆ ಯಾರಿಗಾರು ಬಂತಾ? ಆದ್ರೆ ನಾವು ನುಡಿದಂತೆ ನಡೆದಿದ್ದೇವೆ. ಇವತ್ತು ನೀವು ಕೇಳಬೇಕು, ಅವ್ರಿಗೆ ಕೇಳಬೇಕು. ನೀವು ಅಧಿಕಾರಕ್ಕೆ ಬಂದ್ರಿ, 3 ಟರ್ಮ್ ಆಯ್ತು, ನಮ್ಮ ಅಕೌಂಟ್ಗೆ ಯಾವ ಹಣನೂ ಬರಲಿಲ್ಲ ಅಂತ ನೀವು ಕೇಳಬೇಕು. ಆದ್ರೆ ಇವತ್ತು ನಾವು ಏನು ನಮ್ಮ ಗ್ಯಾರಂಟಿ ಕೊಡ್ತಾ ಇದ್ದೀವಿ ಅದನ್ನೆಲ್ಲ ಏನು ಬಹಳ ತರಾತುರಿಯಲ್ಲಿ ಎಲ್ಲ ಅಕೌಂಟ್ಗಳು ಓಪನ್ ಮಾಡಿಕೊಂಡು, ನಾನು ಮನೆ ಯಜಮಾನಿ, ನಾನು ಶಕ್ತಿ ಮಹಿಳೆ, ನನ್ನ ಮನೇಲಿ ಗೃಹಜ್ಯೋತಿ ಬೇಕು ಅಂತ ಹೇಳಿ ಎಲ್ಲ ಅರ್ಜಿ ಕೊಟ್ಕೊಂಡು ಈಗ ಉಚಿತವಾಗಿ ಕರೆಂಟು ಬರ್ತಾ ಇದೆ, ಹಣನೂ ಹೋಗ್ತಾ ಇದೆ, 10 kg ಅಕ್ಕಿನೂ ಬರ್ತಾ ಇದೆ. ಎಲ್ಲರೂ ಕೂಡ ಇವತ್ತು ಉಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ. ಪಡ್ಕೊಳ್ಳಿ, ನನಗೇನು ಬೇಜಾರಿಲ್ಲ. ಆದ್ರೆ ಉಪಕಾರ ಸ್ಮರಣೆ ಇಟ್ಕೊಳ್ಬೇಕಲ್ಲ, ಅದನ್ನ ನೀವು ನೆನೆಸ್ಬೇಕು. ಯಾರು ನೆನೆಸ್ಬೇಕು? ನೀವು ನೆನೆಸ್ಬೇಕು. ಅದಕ್ಕೋಸ್ಕರ ಈಗ ನಾವು ಗ್ಯಾರಂಟಿಗಳನ್ನ ಹೊಸದಾಗಿ ಕಾರ್ಯಕರ್ತರಿಗೆ ಶಕ್ತಿಯನ್ನು ಕೊಡಬೇಕು ಅಂತೇಳಿ 15 ಜನ ಸದಸ್ಯರಂತ ಪ್ರತಿ ತಾಲೂಕಿನಲ್ಲಿ, ವಿಧಾನಸಭಾ ಕ್ಷೇತ್ರದಲ್ಲಿ, ಜಿಲ್ಲೆಯಲ್ಲಿ ನಮ್ಮ ನಾಯಕರುಗಳನ್ನಾಗಿ ಇದನ್ನ ಜನರಿಗೆ ನೆನಪು ಮಾಡಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನ ನಿಮ್ಮನ್ನ ನಾಮಕರಣ ಮಾಡ್ದು. ಈಗ ನನಗೆ 3 ವರ್ಷ ಆದಮೇಲೆ ಶ್ರೀಮತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು DK ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ನನಗೆ ಜವಾಬ್ದಾರಿ ಕೊಟ್ಟ ಮೇಲೆ ನಾನೊಬ್ಬ ಪಕ್ಷದ ಕಾರ್ಯಕರ್ತನಾಗಿ ಇಲ್ಲಿವರೆಗೂ ಬೆಳೆದಿದ್ದೇನೆ. ಒಬ್ಬ ವಿದ್ಯಾರ್ಥಿ ನಾಯಕರಾಗಿ, ಯೂತ್ ಕಾಂಗ್ರೆಸ್ ನಾಯಕರಾಗಿ ವಿವಿಧ ಹಂತದಲ್ಲಿ ಈ ಪಕ್ಷದ ಸಂಘಟನೆಯಲ್ಲಿ ಬೆಳ್ಕೊಂಡು ಬಂದಂತವನು. ಇವತ್ತು ನನಗೆ ಈ ಒಂದು ಅವಕಾಶ ಸಿಕ್ಕಿದಾಗ ನಾನೊಬ್ಬ ಕಾರ್ಯಕರ್ತ ಇಲ್ಲಿವರೆಗೂ ಬೆಳೆದಿದ್ದೇನೆ. ನನ್ನಿಂದ 100 ಕಾರ್ಯಕರ್ತರು ಪ್ರತಿಯೊಂದು ಕ್ಷೇತ್ರದಲ್ಲಿ ಇರಬೇಕು ಅಂತೇಳಿ ಪ್ರತಿ ಪಂಚಾಯಿತಿಯಲ್ಲೂ ಕೂಡ ಇನ್ನೊಂದು ತಿಂಗಳೊಳಗಡೆ 6 ಜನ ಗ್ಯಾರಂಟಿ ಸಮಿತಿಯ ಸದಸ್ಯರನ್ನ ನೇಮಕ ಮಾಡಬೇಕು ಅಂತೇಳಿ ತೀರ್ಮಾನವನ್ನ ಈಗಾಗಲೇ ನಾನು ಮಾಡಿದ್ದೇನೆ. ಸೊ ಅದನ್ನ ನಮ್ಮ ಎಲ್ಲ ಶಾಸಕರು, ನಮ್ಮ ಜಿಲ್ಲಾ ಸಚಿವರುಗಳು, ಗ್ಯಾರಂಟಿ ಸಮಿತಿಯ ಮುಖಂಡರುಗಳು ಆ ಜವಾಬ್ದಾರಿ ತೆಗೆದುಕೊಂಡು ಇನ್ನೊಂದು ತಿಂಗಳೊಳಗಡೆ ಅವ್ರನ್ನೆಲ್ಲ ನೇಮಕವನ್ನು ಮಾಡಿ ಇವತ್ತು ಮತ್ತೆ ಅದನ್ನ ಮರುಪರಿಶೀಲನೆಯನ್ನ ಮಾಡ್ತೇವೆ. ಮರುಪರಿಶೀಲನೆ ಅಂದ್ರೆ ಕೆಲವರು ಒಂದೇ ಅಕೌಂಟ್ಗೆ ಇಬ್ಬಿಬ್ರು ದುಡ್ಡು ಹೋಗ್ತಾ ಇತ್ತು.
ಒಂದೇ ಅಕೌಂಟ್ ವಿವಿಧ ರೀತಿಯಲ್ಲಿ ತಾವೆಲ್ಲ ಮಾಧ್ಯಮದಲ್ಲಿ ನೋಡ್ತಾ ಇದ್ರಿ. ಒಂದೇ ಫೋನ್ ನಂಬರು ಬೇರೆ ಬೇರೆ ಇತ್ತು. ಸೊ ಬೇಕಾದಷ್ಟು ಲೋಪದೋಷ ಇತ್ತು. ಸುಮಾರು ಕೋಟ್ಯಾಂತರ ರೂಪಾಯಿ ಹಣ ಸತ್ತವರಿಗೆ ರಿಜಿಸ್ಟರ್ ಮಾಡ್ಕೊಳ್ಳದೆ ತಿಳಿಸ್ದೆ, ಸರ್ಕಾರಕ್ಕೆ ತಿಳಿಸ್ದೆ ಹಣವನ್ನ ತೆಗೆದುಕೊಳ್ತಾ ಇದ್ರು. ಇಂಥ ಸಂದರ್ಭದಲ್ಲಿ ನಾವು ಅವ್ರಿಗೆ ಮರುಪರಿಶೀಲನೆ ಅಂತಂದ್ರೆ ನಿಲ್ಸೋದಂತ ಅಲ್ಲ, ಮತ್ತೆ ನ್ಯಾಯವಾದಂತ ಜನರಿಗೆ ನೇರವಾಗಿ ಅವ್ರಿಗೆ ಹಣವನ್ನ ತಲುಪಬೇಕು. ಕೆಲವ್ರಿಗೆ ಸಾಲದ ಅಕೌಂಟ್ಗೆ ಹೋಗ್ತಾ ಇತ್ತು, ಬೇರೆಯವರು ಅದನ್ನ ದುರುಪಯೋಗವನ್ನ ಮಾಡ್ಕೊಳ್ತಾ ಇದ್ರು. ಅದನ್ನ ತಪ್ಪಿಸ್ಬೇಕು ಅಂತೇಳಿ ನೇರವಾಗಿ ಯಾರ ಫೋನ್ ನಂಬರ್ ಇದೆ ಈಗ ಸರಿಯಾದ ಫೋನ್ ನಂಬರ್ ಅನ್ನ ಪಡ್ಕೊಂಡು ಎಲ್ಲರಿಗೂ ಕೂಡ ಅರ್ಹರಿಗೆ ಕೊಡಬೇಕು ಅಂತೇಳಿ ಈ ತೀರ್ಮಾನವನ್ನು ಮಾಡಿ ಇವತ್ತು ಮತ್ತೆ ನಾವು ತೀರ್ಮಾನವನ್ನು ಮಾಡ್ತಾ ಇದ್ದೇವೆ. ನಮ್ಮ ರಾಜ್ಯವ್ರು ನಾವು ಕೊಡಬೇಕು, ಬೇರೆ ರಾಜ್ಯವ್ರ ಬಗ್ಗೆ ನಾವು ಚಿಂತೆ ಮಾಡೋದು ಬೇಡ. ಅಲ್ಲೆಲ್ಲಿಂದ ನಾವು ಕೆಲ್ಸಕ್ಕೆ ಬಂದಿರೋರ್ಗೆಲ್ಲ ನಾವು ತೀರ್ಕೊಡೋಕೆ ಆಗುದಿಲ್ಲ. ನಮ್ಮ ರಾಜ್ಯದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ನಾನು ಹೇಳಿದ್ದೇನೆ, ಯಾರಿಗೂ ಕೂಡ ನಾವು ಈ ಗ್ಯಾರಂಟಿ ನಿಲ್ಲಿಸುವಂತ ಪ್ರಶ್ನೆ ಇಲ್ಲ. ಈ ರಾಜ್ಯದಲ್ಲಿ ಯಾರು ಇಲ್ಲಿದ್ದಾರೆ, ಯಾರು ಮತವನ್ನ ಮಾಡ್ಕೊಳ್ತಾ ಇದ್ದಾರೆ, ಯಾರು ಬದುಕನ್ನ ಇಲ್ಲಿ ಕಟ್ಕೊಳ್ತಾ ಇದ್ದಾರೆ, ಅವರೆಲ್ಲರಿಗೂ ಕೂಡ ನಾವು ಇದನ್ನ ಮುಂದುವರಿಸುವಂತ ಕೆಲಸವನ್ನ ನಾವು ಮಾಡ್ತೇವೆ. ಸೊ ಅದರಿಂದ ಯಾರು ಕೂಡ ಗಾಬರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಒಂದು ಮಾತ್ರ ಈಗಾಗಲೇ ಪರಮೇಶ್ವರ್ ಅವರು ಮತ್ತು ನಮ್ಮ ನಾಯಕರುಗಳು ಏನು ಹೇಳಿದ್ರು ಅಂತಂದ್ರೆ, ನಿಮ್ಮ ಮತದ ಹಕ್ಕನ್ನ ನೀವು ಕಾಪಾಡಿಕೊಳ್ಬೇಕು. ನಿಮ್ಮ ಮತದ ಹಕ್ಕು ನಿಮ್ದು, ನಿಮ್ಮ ಬದುಕಿನ ಹಕ್ಕು ನಿಮ್ದು. ಅದಕ್ಕೆ ಈಗ SIR ಅಲ್ಲಿ SIR ಅಂತ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಸ್ಪೆಷಲ್ ಇನ್ಸೆಂಟಿವ್ ರೀಜನ್ ಅಂತ. ಇದು ಹೊಸದಾಗಿ ನಿಮ್ಮ ಮತದ ಏನು ಒಂದು ಗುರುತಿನ ಚೀಟಿಯನ್ನ ಕೊಡುವಂತ ಕೆಲಸ ನಡೀತದೆ. ಹೊಸ ವೋಟರ್ ಲಿಸ್ಟು ಪ್ರಯಾಣ ಆಗ್ತದೆ. ಆದರೆ ನಿಮ್ಮೆಲ್ಲರಿಗೂ ಕೂಡ 29ನೇ ತಾರೀಕು ಒಳಗಡೆ ಎಲ್ಲ ಪ್ರತಿಯೊಂದು ಮನೆಗೂ ಕೂಡ ಮನೆಗೆ ಅವರು ಒಂದು ಫಾರಂ ತಂದು ಕೊಡ್ತಾರೆ, ಎನ್ಯುಮರೇಷನ್ ಫಾರ್ಮ್. ನಾನಾಗಿರ್ಬೋದು, ಪರಮೇಶ್ವರ್ ಆಗಿರ್ಬೋದು, ಈಶ್ವರ್ ಖಂಡ್ರೆ ಆಗಿರ್ಬೋದು, ಯಾವುದೇ MLA ಇರಲಿ, ನಾವು ವಾಪಸ್ ಅದನ್ನ ಫಿಲ್ಅಪ್ ಮಾಡಿಬಿಟ್ಟು ನಾವು ಅವ್ರಿಗೆ ಕೊಟ್ಟಾಗ ಮಾತ್ರ ಆ ಮತ ಇರ್ತದೆ ಹೊರತು ನೀವು ವಾಪಸ್ಸು ನೀವು ಫಿಲ್ಅಪ್ ಮಾಡಿ ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಮತ ಇರುವುದಿಲ್ಲ. ಅದಕ್ಕೆ ನೀವು ಕಡ್ಡಾಯವಾಗಿ ಈಗಾಗಲೇ ನಾವು ಪ್ರತಿಯೊಂದು ಪಂಚಾಯತಿಗೂ ಪ್ರತಿಯೊಂದು ಬೂತ್ನಲ್ಲೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. BJP-ಅವ್ರಿಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ, ಕಾಂಗ್ರೆಸ್ ಅವ್ರಿಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಮ್ಮ ಬೂತ್ ಲೆವೆಲ್ ಏಜೆಂಟ್ ಅನ್ನ ನಾವು ನೇಮಕ ಮಾಡಿದ್ದೇವೆ, ಅವ್ರಿಗೆ ಸಹಾಯ ಮಾಡಬೇಕು ಅಂತೇಳಿ. ಸೊ ಫಾರಮ್ನ ಈಸ್ಕೊಂಡು 29ನೇ ತಾರೀಕು ಒಳಗೆ BLA ಒಳಗೆ ಕೊಡ್ಬೋದು. ಇಲ್ಲ ಅಂದ್ರೆ ನಮ್ಮ BLA ಕೊಟ್ರೆ ಅವ್ರು ಎತ್ಕೊಂಡೋಗಿ BLOKಗೆ ತಲುಪಿಸ್ಬೋದು ಅಂತ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಆದ್ರಿಂದ ನಮ್ಮೆಲ್ಲ ಕಾರ್ಯಕರ್ತರು ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ನಿಮ್ಗೆ ಮತದಾರ ಸಂಪರ್ಕ ಬೆಳೀತದೆ, ಅವ್ರ ಹತ್ರ ಹೋಗ್ತೀರಿ, ಅವ್ರಿಗೆ ಸಹಾಯ ಮಾಡ್ತೀರಿ, ಅವರ ಗ್ಯಾರಂಟಿಗಳನ್ನ ಉಳಿಸ್ಕೊಳ್ಳಿಕ್ಕೆ ನೀವು ಸಹಾಯ ಮಾಡ್ತಾ ಇದ್ದೀರಿ, ಬದುಕನ್ನ ಕಟ್ಕೊಳ್ಳಿಕ್ಕೆ ನೀವು ಸಹಾಯ ಮಾಡ್ತಾ ಇದ್ದೀರಿ. ಅವ್ರಿಗೆ ಪಾಪ ಎಷ್ಟೋ ಜನ ಬಡವ್ರಿಗೆ ಗೊತ್ತಾಗುದಿಲ್ಲ, ಅವ್ರ ವಿದ್ಯಾವಂತ ಇರುವುದಿಲ್ಲ, ಪ್ರಜ್ಞಾವಂತಿಕೆ ಇರುವುದಿಲ್ಲ, ಬುದ್ಧಿವಂತಿಕೆ ಇರುವುದಿಲ್ಲ. ನಿಮ್ಮನ್ನ ಪಕ್ಷ ಇವತ್ತು ನೇಮಕವನ್ನು ಮಾಡಿ BLA 2 ಅಂತ ನೇಮಕ ಮಾಡಿ ನಿಮ್ಗೆ ಈ ಒಂದು ಜವಾಬ್ದಾರಿಯನ್ನ ಸಂವಿಧಾನದಲ್ಲಿ ಎಲೆಕ್ಷನ್ ಕಮಿಷನ್ ಅವರು ಕೊಟ್ಟಂತ ಶಕ್ತಿಯಿಂದ ಇವತ್ತು ನೀವೆಲ್ಲ ಅವ್ರಿಗೆ ಕಾಪಾಡುವಂತ ಕೆಲಸ ಆಗ್ತದೆ. ಆದ್ರಿಂದ ನಾನು ನಮ್ಮ ಖಂಡ್ರೆ ಸಾಹೇಬ್ರಿಗೆ ಹೇಳಿದೆ, ನಾನು ಫಸ್ಟು ನಮ್ಮ ಕಾರ್ಯಕರ್ತರನ್ನ ನಾನು ಭೇಟಿ ಮಾಡಬೇಕು. ನೀವೇ ನಮ್ಮ ಪಕ್ಷಕ್ಕೆ ಆಧಾರ ಸ್ತಂಭ. ಈ ರಾಜ್ಯದಲ್ಲಿ ಮತ್ತೆ ಅಧಿಕಾರಕ್ಕೆ ತರೋರು ನೀವೇ, ಈಗ ಅಧಿಕಾರಕ್ಕೆ ತಂದಿರೋರು ನೀವೇ. ಆದ್ರಿಂದ ನಿಮ್ಗೆ ನಾನು ತಿಳುವಳಿಕೆಯನ್ನು ಕೊಡುವಂತ ಕೆಲಸವನ್ನ ಮಾಡಬೇಕು, ನಿಮ್ಗೆ ಶಕ್ತಿಯನ್ನು ಕೊಡುವಂತ ಕೆಲಸ ಮಾಡಬೇಕು. ಇದನ್ನ ತಾವು ನಮಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆಯ್ತಪ್ಪ, BJP-ಯವರು ದಳದವರು ಅಧಿಕಾರದಲ್ಲಿದ್ದರು, ಇಂಥದ್ದು ಯಾವ್ದಾದ್ರು ಒಂದು ಬಡವರಿಗೆ ಸಹಾಯ ಮಾಡುವಂತ ಕಾರ್ಯಕ್ರಮ ಮಾಡಿದ್ರ? ಒಂದು ಹಕ್ಕಿ ಕೊಟ್ಟಿದ್ರ? ಒಂದು ಹಕ್ಕಿ ಓಲಿ ಬೇಡ, ಇಂದ ಯಾವ್ದಾದ್ರು ಒಂದು ವಿದ್ಯುತ್ ಶಕ್ತಿ. ಇವತ್ತು ರೈತರಿಗೆ 20,000 ಕೋಟಿ ರೂಪಾಯಿ ವೆಚ್ಚದ ಹಣ ಈ ರೈತರಿಗೆ ಫ್ರೀ ಕರೆಂಟ್ ಕೊಡ್ತಾ ಇದೀವಿ. ಯಾರು ಕೊಟ್ರು? ಕಾಂಗ್ರೆಸ್ ಸರ್ಕಾರ ಕೊಟ್ರು. ಆಶ್ರಯ ಮನೆ ಯಾರು ಕೊಟ್ರು? ಕಾಂಗ್ರೆಸ್ ಸರ್ಕಾರ ಕೊಟ್ರು. ಉಳುನ್ಗೆ ಭೂಮಿ ಯಾರು ಕೊಟ್ರು?
ಕಾಂಗ್ರೆಸ್ ಸರ್ಕಾರ ಕೊಡ್ತು. ಇವತ್ತು ಎಲ್ಲ ತರದ ಹಕ್ಕನ್ನ ಇವತ್ತು ಯಾವ್ದಾದ್ರು ಕೊಟ್ಟಿತ್ತು ಅಂತಂದ್ರೆ ಕಾಂಗ್ರೆಸ್ ಸರ್ಕಾರದಿಂದ ಮಾತ್ರ ಸಾಧ್ಯ. ಆದ್ರಿಂದ ನೀವೆಲ್ಲ ನೆನ್ಸ್ಕೊಳ್ಬೇಕು, ಅವ್ರು ತಿಳಿಸ್ಬೇಕು. ಈಗ ನಮ್ಮ ತಾಯಿ ನಾವು ನೆನ್ಸ್ಕೊಳ್ತೀವಿ, ತಾಯಿನ ಅಮ್ಮನ, ಯಾಕೆ? ಅವಳು ಕೊಡುವಂತ ಪ್ರೀತಿ. ಅಮ್ಮನ ನೆನಪು ಪ್ರೀತಿಯ ಮೂಲ, ಗುರುವಿನ ನೆನಪು ಜ್ಞಾನವೇ ಮೂಲ, ದೇವರ ನೆನಪು ಭಕ್ತಿಯ ಮೂಲ, ಈ ಮೂರರ ನೆನಪು ಮನುಷ್ಯತ್ವ ಮೂಲ, ಮನುಷ್ಯತ್ವ ಮೋಕ್ಷಕ್ಕೆ ಮೂಲ. ಹಂಗೆ ಮನುಷ್ಯತ್ವ ಇರೋಂತ ಯಾರು ಈ ರಾಜ್ಯದಲ್ಲಿ 5 ಗ್ಯಾರಂಟಿಗಳನ್ನ ತೆಗೆದುಕೊಂಡು ಅವರ ಬದುಕನ್ನ ಕಟ್ಕೊಂಡು ತಿಂಗಳಿಗೆ 5,000 ರೂಪಾಯಿ ತೆಗೆದುಕೊಂಡು ಇವತ್ತು ಯಾವ ಪಕ್ಷ ಯಾರು ಕೂಡ ಇಂಥ ಕಾರ್ಯಕ್ರಮಗಳನ್ನು ಕೊಡಕ್ಕಾಗ್ಲಿಲ್ಲ. ಅಂತ ಕಾರ್ಯಕ್ರಮಗಳನ್ನು ಕೊಟ್ಟು ಇವತ್ತು ಸಹಾಯ ಮಾಡಿದ್ದೇವೆ. ಎಲೆಕ್ಷನ್ ಟೈಮ್ ಬಂದಿದೆ, ನಾನು ಬಂದು ಬಹಳ ಒಂದು ಮಾತನ್ನು ನಿಮ್ಗೆಲ್ಲ ಕೊಟ್ಟು ಹೋಗಿದ್ದೆ. ಮಾತು ಕೊಡೋದು ಮುಖ್ಯ ಅಲ್ಲ, ಆ ಮಾತನ್ನ ಉಳಿಸ್ಕೊಳ್ಳೋದು ಬಹಳ ಮುಖ್ಯ. ಏನ್ ಹೇಳಿದ್ದೆ? ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ ಹೇಳಿದ್ದೆ. ಈ ದಾನ ಧರ್ಮ ಮಾಡುವ ಕೈ ಅಧಿಕಾರಕ್ಕೆ ಬಂದದ್ಕೆ, ವಿಧಾನಸೌಧದಲ್ಲಿ ನಾವು ಕೂತ್ಕೊಂಡದ್ಕೆ ಪರಮೇಶ್ವರು, ನಾನು, ಈಶ್ವರ್ ಖಂಡ್ರೆ ಅವರು, ರಹೀಂ ಖಾನ್ ರವರು, ನಾವೆಲ್ಲ ಅಧಿಕಾರ ಕೂತ್ಕೊಂಡೋದಕ್ಕೆ ಏನ್ ಮಾಡ್ದೋ? ನಿಮ್ಗೆ ಶಕ್ತಿ ತುಂಬಿದ್ದೇವೆ. ಬಡ ಜನತೆಗೆ ಏನು ಬೆಲೆಗಳು ಗಗನಕ್ಕೆ ಹೋಗ್ತಾ ಇದೆ, ಆದಾಯ ಪಾತಾಳಕ್ಕೆ ಹೋಗ್ತಾ ಇದೆ. ಈ ದೇಶದ ಪ್ರಧಾನಮಂತ್ರಿಗಳು ಏನ್ ಹೇಳಿದ್ರು? ಚಿನ್ನ ತಗೋಬೇಡಿ ಅಂತ ಹೇಳಿದ್ರು, ಎಣ್ಣೆ ಜಾಸ್ತಿ ಖರ್ಚು ಮಾಡಬೇಡಿ ಅಂದ್ರು, ಪೆಟ್ರೋಲ್ ಜಾಸ್ತಿ ಖರ್ಚು ಮಾಡಬೇಡಿ ಅಂತ ಹೇಳಿದ್ರು. ಮೊನ್ನೆ ರೀಸೆಂಟ್ ಆಗಿ ಹೇಳಿದ್ರು, ಎಷ್ಟಕ್ಕೆ ಹೋಯ್ತು ಚಿನ್ನದ ಬೆಲೆ? ಒಂದು ಮಾಂಗಲ್ಯ ತಗೋಬೇಡಿ ಅಂತ ಹೇಳಿದ್ರು. ಇದು ಧರ್ಮನ? ಇದು ಇವತ್ತು ಏನ್ ನಡೀತಾ ಇದೆ? ನೆನೆ ಖರ್ಗೆ ಸಾಹೇಬ್ರು ಮಾತಾಡಿದ್ರು, ದೇವಸ್ಥಾನಕ್ಕೆ ಜನ ಏನು ಇಟ್ಕೆ ಕಳಿಸೋರು ಎಷ್ಟು ಜನ, ಚಿನ್ನ ಕಳಿಸೋರು ಎಷ್ಟು ಜನ, ಇದನ್ನ ಏನು ಬೆಳ್ಳಿ ಕೊಟ್ಟವ್ರು ಎಷ್ಟು ಜನ? ರಾಮ ಮಂದಿರದ ಹೆಸರಿನಲ್ಲಿ, ರಾಮನ ಹೆಸರಿನಲ್ಲಿ ಇವತ್ತು ಹಣವನ್ನು ಕೊಟ್ಟರು. ಏನ್ ಬಿಜೆಪಿ ಅವರೆಲ್ಲ ಮನೆಗೆ ಅಕ್ಕಿ ಒಂದ್ ಕಡೆ ಇತ್ತು, ಅರ್ಶನ ಒಂದ್ ಕಡೆ ಇತ್ತು. ನಮ್ದೇ ಅಕ್ಕಿ ನಮ್ದೇ ಅರ್ಶನ, ಅವೆರಡು ಸೇರಿ ಮಂತ್ರಾಕ್ಷತೆ ಮಾಡ್ಬಿಟ್ರು. ಮಂತ್ರಾಕ್ಷತೆ ಮಾಡಿ ಮನೆಗೆ ಕೊಟ್ಕೊಂಡು ಬಂದ್ರು. ನಿಜನ ಇಲ್ಲ? ಈಗ ಕೇಳಬೇಕು, ಆ ಮಂತ್ರಾಕ್ಷತೆ ಯಾವುದು? ಕದ್ದಂತ ಚಿನ್ನ ಏನಾಯ್ತು? ಇವತ್ತು ಈ ರಾಜ್ಯ, ಈ ದೇಶದಲ್ಲಿ ನಮ್ಮ ಧರ್ಮ, ಈ ಧರ್ಮದಲ್ಲಿ ಇಷ್ಟೊಂದು ಧರ್ಮದ ಹೆಸರಿನಲ್ಲಿ, ರಾಮನ ಹೆಸರಿನಲ್ಲಿ ಹಣ ತೆಗೆದುಕೊಂಡು ಇವತ್ತು ಏನು ಈ ಲೂಟಿ ನಡೀತಾ ಇದೆಯಲ್ಲ, ಈ ಲೂಟಿಗೆ ಮತ ಕೇಳಂತ ಶಕ್ತಿ, ಸ್ವಾಭಿಮಾನ ಇವತ್ತು ಬಿಜೆಪಿಯವರು ಇವತ್ತು ಕಳ್ಕೊಂಡಿದ್ದಾರೆ. ಆದ್ರಿಂದ ನೀವೆಲ್ಲ ಇವತ್ತು ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ನಮ್ದು ಒಂದು ಗಟ್ಟಿಯಾದಂತ ಒಂದು ಪಕ್ಷ, ಇತಿಹಾಸ ಉಳ್ಳಂತ ಪಕ್ಷ ಕಾಂಗ್ರೆಸ್. ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬರ್ತವೆ. ನಾವು ಯಾವಾಗಲೂ ಕೂಡ ಜನರನ್ನ ಒಟ್ಟಿಗೆ ಮಾಡುವಂತ ಕೆಲಸ ಮಾಡ್ತೇವೆ, ಜೋಡಿಸುವಂತ ಕೆಲಸವನ್ನು ಮಾಡ್ತೇವೆ. ಭಾರತ್ ಜೋಡೋ ಕಾರ್ಯಕ್ರಮವನ್ನು ರಾಹುಲ್ ಗಾಂಧಿ ಅವರು ಮಾಡಿದ್ರು. ಎಂತಕ್ಕೆ ಮಾಡಿದ್ರು? ಎಲ್ಲ ನಮ್ಮಲ್ಲಿರೋಂಥ ಎಲ್ಲ ಭಿನ್ನಾಭಿಪ್ರಾಯಗಳನ್ನ ಒಟ್ಟಿಗೆ ಮಾಡಬೇಕು ಅಂತ. ನಾನು ಶಿವಮೊಗ್ಗಕ್ಕೆ ಹೋಗಿದ್ದೆ. ಅಲ್ಲಿ ಭದ್ರಾವತಿಯಲ್ಲಿ ಕಬ್ಬಿಣ ಕಾರ್ಖಾನೆ ಇದೆ, ಒಂದು VSA ಕಬ್ಬಲ್ ಕಾರ್ಖಾನೆ. ಆ ಫ್ಯಾಕ್ಟ್ರಿಗೆ ಯಾವುದೋ ಸಂದರ್ಭದಲ್ಲಿ ಹೋದಾಗ ಹೇಳಿದೆ, ಈ ಕಬ್ಬಿಣದಲ್ಲಿ 2 ಕೆಲಸ ಆಯ್ತದೆ, ಒಂದು ಕತ್ರಿ ಆಯ್ತದೆ, ಒಂದು ಸೂಜಿ ಆಯ್ತದೆ. ಕತ್ರಿಲಿ ಜನರನ್ನ ಕತ್ತರಿಸಿ 2 ಭಾಗ ಮಾಡ್ತದೆ, ಅದೇ ಸೂಜಿಲಿ ನಾವು ಜನರನ್ನ ಒಲಿಬಹುದು ಅಂತ. ಹಂಗೆ ರಾಹುಲ್ ಗಾಂಧಿ ಅವರು ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಇವತ್ತು ಜನರನ್ನ ಒಗ್ಗಟ್ಟಾಗಿಡಬೇಕು. ಈ ದೇಶದ ಐಕ್ಯತೆ, ಈ ದೇಶದ ಸಮಗ್ರತೆ, ಈ ದೇಶದಲ್ಲಿ ಶಾಂತಿ ಇರಬೇಕು, ಎಲ್ಲ ವರ್ಗಕ್ಕೂ ಕೂಡ ನ್ಯಾಯ ಮಾಡಬೇಕು ಅಂತೇಳಿ ಇವತ್ತು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಪಾದಯಾತ್ರೆ ಮಾಡಿದ್ರು. ಈ ದೇಶದಲ್ಲಿ ಯಾವ್ದಾರೊಬ್ಬ ನಾಯಕರು ಮಾಡಿದ್ರ? ಶ್ರೀಮತಿ ಸೋನಿಯಾ ಗಾಂಧಿ ಅವರು ಈ ದೇಶದ ಪ್ರಧಾನಮಂತ್ರಿ ಸ್ಥಾನನ ತ್ಯಾಗ ಮಾಡಿ ಒಬ್ಬ ಆರ್ಥಿಕ ತಜ್ಞ ಮನಮೋಹನ್ ಸಿಂಗ್ ರವ್ರಿಗೆ ಅವಕಾಶ ಮಾಡಿಕೊಟ್ರು. ನಾವ್ಯಾರು ಪಂಚಾಯತಿ ಮೆಂಬರ್ ಮಾಡ್ತೀವ, ಯಾರು ತಾಲೂಕ್ ಪಂಚಾಯತಿ ಭಾಗ ಮಾಡಿರ್ತೀವಿ, ಅರ್ಧಕ್ಕೆ ರಾಜೀನಾಮೆ ಕೊಡ್ಬೇಕಾದ್ರೆ ಕೊಟ್ಟು ಮಾತನ್ನ ಉಳಿಸ್ಕೊಳಕ್ ಹೋಗ್ತೀವ ನಾವು. ಬೇಕಾದಷ್ಟು ಗಲಾಟೆಗಳು ನಡೀತದೆ. ಆದ್ರೆ ಆ ತಾಯಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು
2 ಬಾರಿ ದೇಶದ ಪ್ರಧಾನಮಂತ್ರಿ ಸ್ಥಾನ ತ್ಯಾಗ ಮಾಡಿದ್ರು. ಅಂತ ಪಕ್ಷದಲ್ಲಿ ನಾವೆಲ್ಲ ಇವತ್ತು ಸೇವೆ ಮಾಡ್ತಾ ಇದ್ದೀವಲ್ಲ, ನಾವೆಲ್ಲ ಭಾಗ್ಯವಂತರಲ್ವಾ? ಅದಕ್ಕೆ ಇವತ್ತು ರಾಹುಲ್ ಗಾಂಧಿ ಅವರು ಕೂಡ ಈ ದೇಶದ ಪ್ರಧಾನಮಂತ್ರಿ ಆಗ್ಬೋದಾಗಿತ್ತು. ಅವ್ರು ಆಗ್ಲಿಲ್ಲ. ಅವರು ಈ ಭಾರತವನ್ನು ಒಗ್ಗೂಡಿಸ್ಬೇಕು, ಬಡವರ ಸಮಸ್ಯೆ ಆಲಿಸ್ಬೇಕು ಅಂತೇಳಿ ಮಾಡಿದ್ರು. ಅದಕ್ಕೆ ಇವತ್ತು ಅವರ ನೆನಪಿನಲ್ಲಿ ಆ ಯುವಕರ ಸಂಘಟನೆಯಲ್ಲಿ ಎಲ್ಲ ಯುವಕರು ಈ ಹಳ್ಳಿಗಳಲ್ಲಿ ಇವತ್ತು ಸಾಂಸ್ಕೃತಿಕವಾಗಿ ಬೆಳೆಬೇಕು, ಸಂವಿಧಾನವನ್ನು ಉಳಿಸ್ಬೇಕು, ಯುವಕರು ಆಟ ಆಡಬೇಕು, ಅವರ ಸಂಸ್ಕೃತಿ ಚಟುವಟಿಕೆಗಳಿರಬೇಕು, ಎಲ್ಲ ಒಗ್ಗಟ್ಟಾಗಿ ಸೋದರ ಭಾವತ್ವವನ್ನು ಇರಬೇಕು. ನಾವೀಗ ತಾನೇ ಒಂದೇ ಮಾತರಂ ಹೇಳ್ದೋ, ನಾವು ಭಾರತ ಜನನೀಯ ತನುಜಾತೆ ಜಯತೆ ಕರ್ನಾಟಕ ಮಾತೆ, ಹಿಂದೂ ಮುಸಲ್ಮಾನ್ ಕ್ರೈಸ್ತರು ನಾವೆಲ್ಲ ಒಂದೇ ಅಂತ ಹೇಳಿ ಕುವೆಂಪುರವರ ಹಾಡನ್ನ ಎಸ್.ಎಂ. ಕೃಷ್ಣ ಅವರ ಕಾಲದಲ್ಲಿ, ಕಾಂಗ್ರೆಸ್ ಸರ್ಕಾರ ಕಾಲದಲ್ಲಿ ಹೇಳ್ದೋ. ಹಂಗೆ ಇವತ್ತು ಹಳ್ಳಿಗಳಲ್ಲಿ ಮತ್ತೆ ಪ್ರತಿ ಒಂದು ಪಂಚಾಯಿತಿಲಿ ಕನಿಷ್ಠ 200ರಿಂದ 250 ಜನ ಯುವಕರನ್ನ ಒಟ್ಟಿಗೆ ಸೇರಿಸಿ ಸಂಘಟನೆ ಮಾಡಿ ಭಾರತ್ ಜೋಡೋ ಯುವಕ ಶಕ್ತಿ ಸಂಘವನ್ನ ಮತ್ತೆ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ತೀರ್ಮಾನವನ್ನು ಮಾಡಿದೆ. ಅದನ್ನ ಈಗಾಗಲೇ ಇನ್ನೊಂದು ತಿಂಗಳಲ್ಲೇ ಅದನ್ನ ತಾವೆಲ್ಲ ಕೂಡ ರಚನೆ ಮಾಡಬೇಕಾಗ್ತದೆ. ಸದ್ಯದಲ್ಲೇ ನಿಮಗೆಲ್ಲ ಆದೇಶಗಳು ನಿಮ್ಮ ಪಂಚಾಯತಿಗಳು ಬರ್ತದೆ. ಅದನ್ನ ಇವತ್ತು ಆ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ನಮ್ಮ ಸರ್ಕಾರ ಬಂದ ಹೊಸ ಸರ್ಕಾರ, ಹಿಂದೆ ಏನು ಸಿದ್ದರಾಮಯ್ಯನವರು ಮಾಡಿದಂತ ಎಲ್ಲ ಸರ್ಕಾರಗಳು ಕೂಡ ಎಲ್ಲ ಕಾರ್ಯಕ್ರಮಗಳು ಮುಂದೆ ಮುಂದುವರಿತವೆ. ಈಗಾಗಲೇ ನಾನು ಬಸವ ಕಲ್ಯಾಣದಲ್ಲಿ ಘೋಷಣೆ ಮಾಡಿ ಬಂದಿದ್ದೇನೆ, ಆದಷ್ಟು ಜಲ್ದಿ 1 ವರ್ಷದೊಳಗಡೆ ಆ ಬಸವ ಕಲ್ಯಾಣದಲ್ಲಿ ಇರುವಂತಹ ಅನುಭವ ಮಂಟಪದ ಏನು ಒಂದು ಇತಿಹಾಸದ ಮಂಟಪ ಇದೆ, ಕಾಂಗ್ರೆಸ್ ಸರ್ಕಾರದ ಒಂದು ಸಾಕ್ಷಿ ಗುಡ್ಡೆ ಇದೆ, ಆ ಸಾಕ್ಷಿ ಗುಡ್ಡೆಯನ್ನ ಮತ್ತೆ ಈ ಜನರ ಕಲ್ಯಾಣಕ್ಕೋಸ್ಕರ ನಾವು ಉದ್ಘಾಟನೆ ಮಾಡಿ ಅದಕ್ಕೆ ಹಣವನ್ನು ಕೊಡುವಂತ ಕೆಲಸವನ್ನ ಇವತ್ತು ಮಾಡ್ತಾ ಇದೆ. ಇವತ್ತು ಯಾಕೆ ಅಲ್ಲಿಂದ ನಾನು ಪ್ರಾರಂಭವನ್ನು ಮಾಡಿದ್ದೇನೆ ಅಂತಂದ್ರೆ, ನಮಗೆ ಬಸವಣ್ಣ ತತ್ವದ ಬಗ್ಗೆ ನಂಬಿಕೆ ಇದೆ, ಅವರ ಆಚಾರ ವಿಚಾರಗಳ ಬಗ್ಗೆ ನಂಬಿಕೆ ಇದೆ. ಎಲ್ಲ ಜಾತಿ ಎಲ್ಲ ವರ್ಗದವ್ರನ್ನು ಕೂಡ ಒಟ್ಟಿಗೆ ತೆಗೆದುಕೊಂಡಂತ ಕೆಲಸವನ್ನ ಬಸವಣ್ಣವ್ರು ಮಾಡಿದ್ದನ್ನ ಇವತ್ತು ನಾವು ಸ್ಮರಿಸ್ತಾ ಇದ್ದೇವೆ. ಇದು ಬಸವಣ್ಣನ ನಾಡಿದು, ಶರಣರ ನಾಡಿದು. ಆ ಶರಣ ಕೊಟ್ಟಂತ ಒಂದು ಮಾರ್ಗದರ್ಶನ ಇವತ್ತು ನಾವೆಲ್ಲ ಉಳಿಸ್ಕೊಂಡು ಹೋಗ್ಬೇಕಿದೆ. ಮುಂದಕ್ಕೆ ಯುವಕರನ್ನ ಬೆಳೆಸಬೇಕು. ಇವತ್ತು ಪಂಚಾಯತಿಂದ ಪಾರ್ಲಿಮೆಂಟ್ವರೆಗೂ ನಾಯಕರುಗಳು ಬೇಕು. ಈಗ ಹೆಣ್ಮಕ್ಳು ಕೂಡ ರಿಸರ್ವೇಶನ್ ಬರ್ತದೆ. ಇವತ್ತು ನಾನು ಜ್ಯೋತಿ ಬೆಳೆಸ್ಬೇಕಾದ್ರೆ ಹೆಣ್ಮಕ್ಳನ್ನ ಕರೆದೆ. ಮುಂದಕ್ಕೆ ಯಾರು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. 1/3 ಭಾಗ ಅಷ್ಟು ಮಹಿಳೆಯರು ಶಾಸಕರಾಗೇ ಆಗ್ತಾರೆ, ಸಂಸತ್ ಸದಸ್ಯರಾಗೇ ಆಗ್ತಾರೆ. ಇವತ್ತು ಪಂಚಾಯತಿಯಿಂದ ಇವತ್ತು ಮುನ್ಸಿಪಾಲಿಟಿ ಕಾರ್ಪೊರೇಷನ್ ಎಲ್ಲ ಕೂಡ ಇವತ್ತು 50% ರಿಸರ್ವೇಶನ್ ಇವತ್ತು ಅವತ್ತಿನ ಕಾಲದಲ್ಲಿ ರಾಜೀವ್ ಗಾಂಧಿ ಅವರು ಮಾಡಿದ್ರು. ಸಮಾನತೆ ಬಗ್ಗೆ ಘೋಷಣೆ ಮಾಡಿದ್ರು. ಹಂಗೆ ಇವತ್ತು ದೇಶದಲ್ಲಿ ಪಂಚಾಯತಿಯಿಂದ ಪಾರ್ಲಿಮೆಂಟ್ ವರೆಗೂ ನಾಯಕರು ಬೇಕು. ಅದಕ್ಕೆ ಈಗಾಗಲೇ ರಾಹುಲ್ ಗಾಂಧಿ ಅವರು ನನಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳ ಎಲೆಕ್ಷನ್ ಕೂಡ ಕಾಲೇಜುಗಳಲ್ಲಿ ನಡೆಸಬೇಕು ಅಂತ ಹೇಳಿದ್ದಾರೆ. ಸೊ ಈ ವರ್ಷ ಮುಂದಿನ ಕ್ಯಾಬಿನೆಟ್ ಅಲ್ಲೋ ಅಥವಾ ಮೊದಲ ಕ್ಯಾಬಿನೆಟ್ ಅಲ್ಲೋ ಏನು ನಮ್ಮ ಕಾಲೇಜ್ ಎಲೆಕ್ಷನ್ ಪ್ರತಿ ಒಂದು ಸಂದರ್ಭದಲ್ಲೂ ಕೂಡ ಇವತ್ತು ನಡೀತದೆ. ಅದು ಇವತ್ತು ಆ ಕೆಲಸವನ್ನು ಕೂಡ ನಾವು ಮಾಡ್ತೇವೆ. ಈಗಾಗಲೇ ವಿದ್ಯಾರ್ಥಿಗಳಿಗೆ, ಯುವಕರು, ಗಂಡು ಮಕ್ಕಳಿಗೆ ಉಚಿತವಾಗಿ ಫ್ರೀ ಬಸ್ ಕೊಡಬೇಕು ಅಂತೇಳಿ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ಒಂದು ಮೊದಲನೇ ದಿನನೇ ಆ ತೀರ್ಮಾನವನ್ನು ಮಾಡಿದ್ದೇನೆ. ಬಹಳ ಜನ ವಿದ್ಯಾರ್ಥಿಗಳು ಈಗಾಗಲೇ ಬಹಳ ಸಂತೋಷ ಪಟ್ಟರು. ನಮ್ಮೆಲ್ಲ ಶಾಸಕರು ಹೋಗಿ ಆ ಕಾಲೇಜ್ಗಳಿಗೆ ಹೋಗಿ ಆ ಉಚಿತವಾಗಿ ಪಾಸನ್ನ, ಫ್ರೀ ಬಸ್ ಪಾಸನ್ನ ಹಂಚುವಂತ ಕಾರ್ಯಕ್ರಮವನ್ನು ಇನ್ನೊಂದು ತಿಂಗಳಲ್ಲಿ ಈಗಾಗಲೇ ಅದಕ್ಕೆ ಏನೇನು ಬೇಕೋ ವ್ಯವಸ್ಥೆ ನಡೀತಾ ಇದೆ. ಆ ಕೆಲಸ ಕೂಡ ನಾವು ಮಾಡ್ತೇವೆ. ಈಗ ಯುವಕರು ಉದ್ಯೋಗ ದೊಡ್ಡ ಹೋರಾಟ ಬಿಜೆಪಿಯವರು ಕೂಡ ಕೊಡಕ್ಕಾಗ್ಲಿಲ್ಲ. ನಾವು ಮಾತು ಕೊಟ್ಟಿದ್ದೇವೆ, ಏನಾರು ಮಾಡಿ ಎಲ್ಲ ಉದ್ಯೋಗಗಳನ್ನ ಭರ್ತಿ ಮಾಡ್ತೀವಿ ಅಂತೇಳಿ. ಈಗ ತಾನೇ ರಿಸರ್ವೇಶನ್ ಬಗ್ಗೆ ತೀರ್ಮಾನ ಆಗಿದೆ. ಈಗಾಗಲೇ ನಾವು ಒಟ್ಟು 72,000 ಹುದ್ದೆಗಳನ್ನ ಭರ್ತಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಇದ್ರ ಪೈಕಿ ಈಗಾಗಲೇ ನಾವು ಈ ಅನೇಕ ಶಾಲಾ ಶಿಕ್ಷಕರಿಂದ ಸುಮಾರು 15,000 ಹುದ್ದೆಗಳು ವಿಶೇಷ ನೇಮಕಾತಿಯಲ್ಲಿ ಅಧಿಸೂಚನೆ ಕೂಡ ಹೊರಡಿಸಿದ್ದೇವೆ. ನಗರಾಭಿವೃದ್ಧಿ ಇಲಾಖೆಯಲ್ಲಿ 15,000 ನೇಮಕಾತಿಗಳು ಮತ್ತು 6,000 ಜನ 6,800 ಜನ ಪೌರ ಕಾರ್ಮಿಕರು, ಒಳಾಡಳಿತ ಇಲಾಖೆ, ಪೊಲೀಸು, ಫೈರ್ ಫೋರ್ಸು, ಪ್ರಿಸನ್ನು, ನಮ್ಮ ಪರಮೇಶ್ವರ್ ಅವರೇ 3,391 ಹುದ್ದೆಗಳನ್ನು ಈಗಾಗಲೇ ಮಾಡಿದ್ದಾರೆ. ನಮ್ಮ ಇಂದಿನ ಇಲಾಖೆಯಲ್ಲಿ 1,600
ಹುದ್ದೆಗಳಿಗೆ ಈಗಾಗಲೇ ಎಕ್ಸಾಮ್ ಕೂಡ ನಾವು ಅಲ್ಲೇ ಬರೆದಿದ್ದೇವೆ. ಹಿಂಗೆ ವಿವಿಧ ಇಲಾಖೆಗಳಲ್ಲಿ ಒಟ್ಟು ಸೇರಿ 72,000 ಹುದ್ದೆಗಳನ್ನ ಇನ್ನೊಂದು 3-4 ತಿಂಗಳಲ್ಲೇ ಭರ್ತಿ ಮಾಡುವಂಥದ್ದು, ಎಕ್ಸಾಮಿನೇಷನ್ ಎಲ್ಲ ಮುಗಿಸುವಂಥದ್ದು ಆ ಕಾರ್ಯಕ್ರಮವನ್ನು ಈಗಾಗಲೇ ನಾವು ರೂಪಿಸಿದ್ದೇವೆ. ಯುವಕರಿಗೆ ಶಕ್ತಿಯನ್ನು ತುಂಬಬೇಕು. ಇದಲ್ಲದೆ ಒಂದು ವಿಶೇಷವಾದಂತ ಆಂದೋಲನ ನಾವು ಮಾಡ್ತಾ ಇದ್ದೀವಿ. ನೀವೆಲ್ಲ ಕಾರ್ಯಕರ್ತರ ಗಮನದಲ್ಲಿ ಇಟ್ಕೊಳ್ಬೇಕು. ಯಾವ ರೀತಿ ಉಳೂರಿಗೆ ಭೂಮಿ ಕೊಟ್ಟೋ ಎಲ್ಲ 6ನೇ ಗ್ಯಾರಂಟಿ ನಮ್ದು. ಭೂಮಿಗಳನ್ನ ನೀವು ಬೆಳ್ಕೊಂಡಂತ ಭೂಮಿಗೆ ಶಕ್ತಿಯನ್ನ ತುಂಬಬೇಕು ಅಂತೇಳಿ, ನಿಮ್ಮ ಆಸ್ತಿಗಳನ್ನ ದಾಖಲೆಗಳನ್ನ ಕರೆಕ್ಟ್ ಮಾಡಬೇಕು ಅಂತೇಳಿ, ನಿಮ್ಮ ಜಮೀನಿಗೆ ಪೋಡಿ ಮಾಡ್ಕೊಡ್ಬೇಕು ಅಂತೇಳಿ, ನಿಮ್ಮ ಎಲ್ಲ ದಾಖಲೆಗಳನ್ನ ಬಿ ಇಂದ ಎ ಖಾತೆ ಮಾಡ್ಕೊಡ್ಬೇಕು ಅಂತೇಳಿ, ಎಲ್ಲ ಕೂಡ ನಿಮ್ಮ ಖಾತೆಗಳನ್ನ ಸರಿಯಾಗಿ ಮಾಡಬೇಕು ಅಂತೇಳಿ ನಿಮ್ಮ ಮುಂದಿನ ದಿನದಲ್ಲಿ ಡಾಕ್ಟರ್ ಪರಮೇಶ್ವರ್ ಅವರು ಒಂದು ದೊಡ್ಡ ಆಂದೋಲನ ರೀತಿಯಲ್ಲಿ ಅವರ ಜಿಲ್ಲೆಯಲ್ಲಿ ಈಗಾಗಲೇ ಆ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಅವರ ಮುಖಂಡತ್ವದಲ್ಲಿ ಆ ಕಾರ್ಯಕ್ರಮ ನಡೀತದೆ. ಆದ್ರಿಂದ ತಾವೆಲ್ಲ ಈ ಸೌಲಭ್ಯನ ಉಪಯೋಗಿಸ್ಕೊಳ್ಬೇಕು. ಯಾರು ಕೂಡ ₹1 ಲಂಚ ಕೊಡದೆ ಅವ್ರ ಮನೆ ಬಾಗಿಲಿಗೆ ಖಾತೆಗಳನ್ನು ಕೊಡುವಂತ ಕೆಲಸವನ್ನ ನಮ್ಮ ಸರ್ಕಾರ ಇವತ್ತು ಮಾಡ್ತದೆ. ಇದಕ್ಕೆ ನೀವೆಲ್ಲ ಕೂಡ ತಯಾರಾಗಬೇಕು. ಇದಕ್ಕೆ ಈಗಾಗಲೇ ನಾವು 750 ಜನ ಸರ್ವೇಯರ್ಗಳು ಕೂಡ ನಾವು ಈಗಾಗಲೇ ನೇಮಕವನ್ನು ನಾವು ಮಾಡುವಂತ ಕೆಲಸವನ್ನ ಇವತ್ತು ಮಾಡ್ಕೊಂಡು ಬಂದಿದೆ. ಈ ರೀತಿ ನಮ್ಮ ಸರ್ಕಾರ 10 ಯೋಜನೆಗಳನ್ನ ಈಗಾಗಲೇ ನಾವು ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ. ಆದ್ರಿಂದ ಬಂಧುಗಳೇ, ನಾನೀಗಾಗಲೇ SIR ವಿಚಾರ ತಮ್ಮ ಗಮನಕ್ಕೆ ತಂದಿದ್ದೇನೆ. ಇವತ್ತು ತಾವೆಲ್ಲ ಕೂಡ ಇವತ್ತು ನೀರಾವರಿ ವಿಚಾರದಲ್ಲಿ ನಮ್ಮ ಸರ್ಕಾರ ತೆಗೆದುಕೊಂಡಂತ ಅನೇಕ ದಿಟ್ಟ ನಿರ್ಧಾರಗಳು, UKP ವಿಚಾರದಲ್ಲಿ ಹಣ ರೈತರಿಗೆ ಯಾವ ರೀತಿ ಹಣವನ್ನು ಕೊಡಬೇಕು ಅಂತೇಳಿ ಥರ್ಡ್ ಸ್ಟೇಜ್ಗೆ ನಾವು ತೆಗೆದುಕೊಂಡಂತ ಒಂದು ಐತಿಹಾಸಿಕವಾದಂಥ ನಿರ್ಧಾರ. ಈಗಾಗಲೇ ಕಾವೇರಿ, ಗೋದಾವರಿ, ಕೃಷ್ಣ ಜೋಡಣೆಗೆ 3 ಮುಖ್ಯಮಂತ್ರಿಗಳು ಸೇರಿ ಇವತ್ತು ನಾನು SR ಪಾಟೀಲ್, CR ಪಾಟೀಲ್ ರವರು, ನಾನು, ಚಂದ್ರಬಾಬು ನಾಯ್ಡು, ರೇವಂತ್ ರೆಡ್ಡಿ ನಾವೆಲ್ಲ ಸೇರಿ ತುಂಗಭದ್ರದಲ್ಲಿ ಒಂದು ಒಮ್ಮತದ ಅಭಿಪ್ರಾಯಕ್ಕೆ ಬಂದಿದ್ದೇವೆ. ಇವತ್ತು ರೈತರ ಬದುಕಿಗೆ ಕಲ್ಯಾಣ ಕರ್ನಾಟಕದ ಜನ, ಏನು ಬಳ್ಳಾರಿ ಜನ, ರಾಯಚೂರು ಜನ, ಇವತ್ತು ಮತ್ತು ಈ ಆಂಧ್ರ ಮತ್ತು ತೆಲಂಗಾಣ ಜನ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ವಿಜಯನಗರ, ಕೊಪ್ಪಳ ಜನ ಆ ರೈತರಿಗೆಲ್ಲ ಅನುಕೂಲ ಆಗ್ಲಿಕ್ಕೆ ಒಂದು ಐತಿಹಾಸಿಕವಾದಂತ ತೀರ್ಮಾನವನ್ನ 33 TMC ಕೂಡ ಉಳಿಸಬೇಕು, ಮುಂದಿನ ಎಲ್ಲ ಯೋಜನೆಗಳನ್ನ ಮಾಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನವನ್ನು ಮಾಡಿದ್ದೇವೆ. ಇಂಥ ಒಂದು ತೀರ್ಮಾನ ಬಿಜೆಪಿಯವ್ರು ಮಾಡಕ್ ಆಗ್ಲಿಲ್ಲ, ಒಂದು ಸಣ್ಣ ತೀರ್ಮಾನ ಮಾಡಕ್ ಆಗ್ಲಿಲ್ಲ. ನಮಗೆ ಸಮಾಧಾನ ಇದೆ. ಈಗಾಗಲೇ ಈಶ್ವರ್ ಖಂಡ್ರೆರವರು, ರಾಜಶೇಖರ್ ಪಾಟೀಲ್ ಅವರು ಹೇಳ್ತಾ ಇದ್ರು ನಂತರ ನಮ್ಮ ಜಿಲ್ಲೆಯ ನೀರಾವರಿ ಸಮಸ್ಯೆ ಬಗ್ಗೆ. ನಮ್ಮ MP ಅವರು ಕೂಡ ನನಗೆ ತಿಳಿಸ್ತಾ ಇದ್ರು, ಯುವಕರು ಈ ನೀರಾವರಿ ಅನೇಕ ಸಮಸ್ಯೆಗಳಿದೆ, ಲಿಫ್ಟ್ ಇರಿಗೇಷನ್ ಸ್ಕೀಮು ಅವೆಲ್ಲ ಕೂಡ ಈಗಾಗಲೇ ನಾನು ಚರ್ಚೆಯನ್ನು ನಾನು ಮಾಡಿದ್ದೇನೆ. ನಿಮ್ಮ ನೀರಾವರಿ ಸಮಸ್ಯೆಯನ್ನ, ಯಾಕೆಂದ್ರೆ ರೈತನಿಗೆ ರೈತನ ಸಮಸ್ಯೆ ಇದೆ. ರೈತನಿಗೆ ಸಂಬಳ ಇಲ್ಲ, ರೈತನಿಗೆ ಪ್ರಮೋಷನ್ ಇಲ್ಲ, ರೈತನಿಗೆ ಪೆನ್ಷನ್ ಇಲ್ಲ, ರೈತನಿಗೆ ಲಂಚ ಇಲ್ಲ, ರೈತನಿಗೆ ರಿಟೈರ್ಮೆಂಟ್ ಇಲ್ಲ. ಆ ರೈತನನ್ನ ಬದುಕಿಸ್ಬೇಕು ಅಂತ ಹೇಳಿ ಇಂಥ 10 ಕಾರ್ಯಕ್ರಮವನ್ನ ಇವತ್ತು ನಾವು ರೂಪಿಸ್ತಾ ಇದ್ದೇವೆ. ಆದ್ರಿಂದ ಇನ್ನ ಬಹಳ ವಿಚಾರಗಳು ಮಾತಾಡೋನಿದ್ದೇನೆ, ಬಹಳ ವಿಚಾರಗಳನ್ನು ಹಂಚಿಕೊಳ್ಳಿದ್ದೇನೆ. ಆದರೆ ಪಕ್ಷದ ಕಾರ್ಯಕರ್ತರು ನೀವು ಆಧಾರ ಸ್ತಂಭ, ಹುಷಾರಾಗಿರಿ. 28ಕ್ಕೆ ಮತ್ತೆ ನಿಮ್ಮ ಸರ್ಕಾರ ಬಂದೇ ಬರ್ತದೆ. ಆತ್ಮವಿಶ್ವಾಸದಿಂದ ಇರಿ. ನಮ್ಮ ಯೋಜನೆಗಳು ಜನರಿಗೆ ನಿರ್ಮಾಣದ ಕೆಲಸ ನೀವು ಮಾಡಬೇಕು, ಅವರ ಕೈಯನ್ನ ಬಲಪಡಿಸಬೇಕು. ಈ ಹಸ್ತ ಇದ್ದದಕ್ಕೆ ತಾನೇ ಇಂಥ ಕೆಲಸ ಮಾಡಿದ್ದು, ಈ ಹಸ್ತ ಇದ್ದದಕ್ಕೆ ಅಧಿಕಾರ ವಿಧಾನಸೌಧದಲ್ಲಿ ಇದ್ದಕ್ಕೆ ಅದನ್ನ ಉಳಿಸುವಂತ ಕೆಲಸ ತಾವೆಲ್ಲ ಸೇರಿ ಮಾಡಬೇಕು ಅಂತ ಹೇಳಿ ಎಲ್ಲ ನಾಯಕರು ಒಗ್ಗಟ್ಟಿಂದ ಮತ್ತೆ 6 ಸೀಟನ್ನ ಈ ಜಿಲ್ಲೆಯಲ್ಲಿ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ನಾನು ಇಲ್ಲಿಂದನೇ, ಬೀದರಿಂದನೇ ನನ್ನ ಕಾರ್ಯಕರ್ತರ ಸಭೆಯನ್ನ ಮಾಡ್ತಾ ಇದ್ದೀನಿ. ಇಷ್ಟೊತ್ತಾದ್ರೂ ಕೂಡ ತಾವು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವು ಮಾಡ್ತಾ ಇದ್ದೀರಿ. ಆಮೇಲೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಕೂಡ ನಾವು ನಡೆಸ್ತೇವೆ. ಇನ್ನೊಂದು 3-4-5 ತಿಂಗಳಲ್ಲಿ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಚುನಾವಣೆಗಳು ಕೂಡ ನಡೆಸ್ತೇವೆ. ನಮ್ಮ ಮಟ್ಟೂರವರು ಕೂಡ ಈಗಾಗಲೇ ನಮ್ಮ ಎಲೆಕ್ಷನ್ಗೆ, ಲೋಕಲ್ ಬಾಡಿ ಎಲೆಕ್ಷನ್ಗೆ, ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ, ಟೀಚರ್ ಕಾನ್ಸ್ಟಿಟ್ಯೂನ್ಸಿ ಸಂಬಂಧಪಟ್ಟಂತೆ ಎಲೆಕ್ಷನ್ ನಿಲ್ಲಿಸಿದ್ದೇವೆ. ನೀವೆಲ್ಲ ಅವರಿಗೆ ಆಶೀರ್ವಾದವನ್ನು ಮಾಡಬೇಕು. ಅವರ ಗೆಲುವು ಮಲ್ಲಿಕಾರ್ಜುನ್ ಖರ್ಗೆ ಅವರ ಗೆಲುವು, ಅವರ ಗೆಲುವು ಸಿದ್ದರಾಮಯ್ಯನವರ ಗೆಲುವು, ಅವರ ಗೆಲುವು DK ಶಿವಕುಮಾರ್ ಗೆಲುವು,
ಅವರ ಗೆಲುವು, ಈಶ್ವರ್ ಖಂಡ್ರೆ ಅವರ ಗೆಲುವು, ಅವರ ಗೆಲುವು, ಡಾಕ್ಟರ್ ಪರಮೇಶ್ವರ್ ಅವ್ರ ಗೆಲುವು. ತಾವೆಲ್ಲ ಸೇರಿ ಆಶೀರ್ವಾದ ಮಾಡಬೇಕು ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಹಲೋ, ಈಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೌರವದ ಸನ್ಮಾನ. ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಚೂರು ಸೌಂಡ್, ಇನ್ನೊಂಚೂರು ಸೌಂಡು. ಹಲೋ ಹಲೋ ಹಲೋ, ಇಷ್ಟಿರಬೇಕು. ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೌರವದ ಸನ್ಮಾನವನ್ನು ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ನೂತನ ಮುಖ್ಯಮಂತ್ರಿಗಳಾಗಿ ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಪ್ರಥಮ ಬಾರಿಗೆ ಈ ವೇದಿಕೆಗೆ ಆಗಮಿಸಿದ್ದಾರೆ. ಅವರಿಗೆ ಗೌರವದ ಸತ್ಕಾರ ಮಾಡಿದ್ದಾರೆ. ಜೊತೆಗೆ ಉಪಮುಖ್ಯಮಂತ್ರಿಗಳು ನಿಮಿಷ ದಯವಿಟ್ಟು ಎಲ್ಲ ಕಾರ್ಯಕರ್ತರಿಗೆ ನಂದೊಂದು ಮನವಿ. ನನಗೇನಾದ್ರು ಒಳ್ಳೇದು ಮಾಡ್ಬೇಕಂದ್ರೆ ಯಾರು ಹೂನಾರ ಹಾಕ್ಬೇಡಿ. ನನಗೆ ಈ ಸುಗಂಧ ರಾಜ ಹೂನಾರ ಅಲರ್ಜಿಕ್ ಇದೆ. ಒಂದು ಹೂವು ಇನ್ನೊಂದು ಹೂವು ಮುಟ್ಟಿದ್ರೆ ಬಹಳ ತೊಂದರೆ ಆಗ್ತದೆ. ದಯವಿಟ್ಟು ಯಾರು ಹೂನಾರ ಹಾಕ್ಬೇಡಿ, ದಯವಿಟ್ಟು ಕ್ಷಮಿಸ್ಬೇಕು. ಏನಾದ್ರು ಒಂದು ಸಣ್ಣದು ಕಾಂಗ್ರೆಸ್ ಒಂದು ಶಾಲೆ ಹಾಕ್ಬಿಡಿ ಸಾಕು. ದೊಡ್ಡ ದೊಡ್ಡ ಶಾಲೆ ಹಾಕೋದು ಮಾಡೋದು ಎಲ್ಲ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಹಣ ಕೊಟ್ಬಿಟ್ಟು ಖರ್ಚು ಮಾಡಕ್ ಹೋಗ್ಬೇಡಿ. ಒಂದು ಸಣ್ಣ ಕಾಂಗ್ರೆಸ್ ಶಾಲೆ ಹಾಕ್ಬಿಟ್ರೆ ಸಾಕು ನನಗೆ. ಅದು ಬಿಟ್ರೆ ಇನ್ನೇನು ನೀವು ಹೂನಾರ ಗಿನಾರ ಹಾಕಕ್ ಹೋಗ್ಬಿಡಿ, ದಯವಿಟ್ಟು ಕ್ಷಮಿಸ್ಬೇಕು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.